ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಕಮರಿದ ಪ್ರೀತಿ ಚಿಗುರಿದಾಗ. ತನುಶ್ರೀ ಬೆಳಗಿನ ತಣ್ಣನೆಯ ಗಾಳಿಗೆ ಹಾಯಾಗಿ ನಿದ್ರಿಸುತ್ತಿದ್ದಳು. ಅಷ್ಟರಲ್ಲಿ ತನುಶ್ರೀಯ ಮೊಬೈಲ್ ರಿಂಗ್ ಆಗತೊಡಗಿತ್ತು. ನಿದ್ದೆ ಕಣ್ಣಿನಲ್ಲಿ ಯಾರು ಅಂತ ನೋಡಿದಾಗ ತನುಶ್ರೀಯ ಗೆಳತಿ ರಾಧಾ ಫೋನ್ ಮಾಡಿದ್ದಳು. ಫೋನ್ ರಿಸೀವ್ ಮಾಡುತ್ತಾ, ಏನು ರಾಧಾ, ಇಷ್ಟು ಬೆಳಗ್ಗೆ ಫೋನ್ ಮಾಡಿದ್ದೀಯಾ ಎಂದು ಕೇಳುವಾಗ, ಅರೆ ತನು, ನಿನಗೆ ಮುಖ್ಯವಾದ ವಿಷಯ ತಿಳಿಸಬೇಕಿತ್ತು. ಏನು ಹೇಳು ಎಂದು ಕೇಳಿದಾಗ, ಅದು ನೀನು ಪ್ರೀತಿ ಮಾಡುತ್ತಿದ್ದ ಅಜಿತ್ ಇದ್ದಾನಲ್ಲ, ಅವನ ಮತ್ತೆ ಕೀರ್ತನ ಇಬ್ಬರ ನಡುವಿನ ಡಿವೋರ್ಸ್ ಆಗಿದೆಯಂತೆ. ಅವಳ ಮಾತುಗಳನ್ನು ಕೇಳಿ ನಿದ್ದೆಗಣ್ಣಿನಿಂದ ಎಚ್ಚೆತ್ತುಕೊಂಡ ತನುಶ್ರೀ, ವಾಟ್ ಎಂದು ಕೇಳುವಳು. ಹೌದು ಕಣೆ, ಅಜಿತ್ನ ಮದುವೆಯಾಗಿ ಬರೀ 1 ವರ್ಷವಾಗಿತ್ತಷ್ಟೆ. ಪುಟ್ಟ ಮಗು ಬೇರೆ ಇದೆ. ಅವಳ ಮಾತುಗಳನ್ನು ಕೇಳಿ ತನುಶ್ರೀಗೆ ಮಗುವಿನ ವಿಷಯ ತಿಳಿದಾಗ ಪಾಪ ಎನ್ನಿಸಿತು. ಹಾಗೆಯೇ ಅವನೊಂದಿಗೆ ಕಳೆದ ಕಾಲೇಜಿನ ಪ್ರೀತಿಯ ದಿನಗಳು ಕಣ್ಣ ಮುಂದೆ ಹಾದು ಹೋದವು. ಯಾಕಂತೆ ಡಿವೋರ್ಸ್ ಆಗಿದ್ದು ಎಂದು ಕೇಳಿದಾಗ, ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ಅಜಿತ್ನ ಹೆಂಡತಿ ಕೀರ್ತನ ಅವನ ಜೊತೆಯಲ್ಲಿ ಇಲ್ಲ, ಅವನನ್ನು ಬಿಟ್ಟು ಹೋಗಿದ್ದಾಳೆ. ಇಷ್ಟು ವಿಷಯ ಮಾತ್ರ ಗೊತ್ತಾಗಿದ್ದು. ಅದಕ್ಕೆ ನಿನಗೆ ಕಾಲ್ ಮಾಡಿ ತಿಳಿಸಿದೆ. ಹೌದು, ಇದೆಲ್ಲ ವಿಷಯ ನಿನಗೆ ಹೇಗೆ ಗೊತ್ತಾಯಿತು ರಾಧಾ ಎಂದು ತನುಶ್ರೀ ಕೇಳಿದಾಗ, ಅಜಿತ್ನ ಅಕ್ಕ ಮೊನ್ನೆ ಶಾಪಿಂಗ್ಗೆ ಹೋದಾಗ ಮಾಲ್ನಲ್ಲಿ ಸಿಕ್ಕಿದ್ದರು. ಅಜಿತ್ ಹೇಗಿದ್ದಾನೆ ಎಂದು ಕೇಳಿದ್ದಕ್ಕೆ ಅವನ ವಿಷಯ ಇಷ್ಟು ತಿಳಿಸಿದರು. ಏನೇ ಹೇಳುತ್ತನೋ, ಅಜಿತ್ನ ಅಕ್ಕ ನಿನ್ನನ್ನು ತುಂಬ ಮಿಸ್ ಮಾಡಿಕೊಳ್ಳುವುದಂತೂ ನಿಜ. ಅವರ ಮಾತಿನಿಂದಲೇ ನನಗೆ ಇಷ್ಟು ವಿಷಯ ಮಾತ್ರ ಗೊತ್ತಾಗಿದ್ದು. ಬಾಕಿ ಏನು ಅಂತ ಅವರ ಮನೆಗೆ ಹೋಗಿ ಅರಿತುಕೋ ಎಂದು ಹೇಳಿ ಫೋನ್ ಕಟ್ ಮಾಡುವಳು. ರಾಧಾಳ ಫೋನ್ ಕಟ್ ಆಗುತ್ತಿದ್ದಂತೆ ತನುಶ್ರೀ ಎದ್ದು ಸ್ನಾನ ಮಾಡಿ ಆಫೀಸಿಗೆ ಹೊರಟಿದ್ದಳು. ಅಜಿತ್ನ ಅಕ್ಕನನ್ನು ಯೋಚಿಸಿ ತನುಶ್ರೀಗೆ ತುಂಬ ಬೇಸರವಾಗಿತ್ತು. ನನ್ನನ್ನು ಅಜಿತ್ನ ಹೆಂಡತಿಯಾಗುವವಳು ಎಂದು ಕಲ್ಪಿಸಿಕೊಂಡು ಎಷ್ಟೆಲ್ಲ ತಮಾಷೆ ಮಾಡುತ್ತಿದ್ದರು. ಈಗ ನಾನೇ ಅವರನ್ನು ಅವಾಯ್ಡ್ ಮಾಡಿದೆ ಎಂದುಕೊಳ್ಳುವಳು. ಗಡಿಬಿಡಿಯಲ್ಲಿ ತಿಂಡಿಯನ್ನು ತಿನ್ನದೆ ಹಾಗೆಯೇ ಹೊರಟಿದ್ದಳು. ಮನಸ್ಸಿನಲ್ಲಿ ಪುನಃ ಹಳೆಯ ವಿಚಾರಗಳೇ ನೆನಪಿಗೆ ಬರುವುದು. ಆಟೋ ಬಂದು ಆಫೀಸಿನ ಬಳಿ ತಲುಪಿದ್ದೇ ಗೊತ್ತಾಗಲಿಲ್ಲ. ಗಡಿಬಿಡಿಯಲ್ಲಿ ತನುಶ್ರೀ ಆಫೀಸಿನ ಒಳ ಹೋಗಿದ್ದಳು. ಆದರೂ ಮನಸ್ಸಿನ ಮೂಲೆಯಲ್ಲಿ ಅಜಿತ್ನನ್ನೇ ನೆನಪಾಗುತ್ತಿದ್ದ. ಅವನ ಮುದ್ದಾದ ನಿಷ್ಕಲ್ಮಶವಾದ ಮನಸ್ಸು ಅವಳಿಗೆ ಮರೆಯಲು ಸಾಧ್ಯವಾಗುತ್ತಿರಲಿಲ್ಲ. ಆದರೂ ನನಗೆ ಮೋಸ ಮಾಡಿ ಹೋಗಿದ್ದ ಕಾರಣವಾದರೂ ಏನು ಎಂದು ಯೋಚಿಸುವಳು. ಆಫೀಸಿನಲ್ಲಿ ತನುಶ್ರೀಯ ಜೊತೆಯಲ್ಲಿ ಕೆಲಸ ಮಾಡುವ ಗೆಳತಿ, ಏನಾಯ್ತು ತನು, ತುಂಬ ಯೋಚನೆಯಲ್ಲಿ ಮುಳುಗಿರುವ ಹಾಗೆ ಕಾಣಿಸುತ್ತಿದ್ದೀಯಲ್ಲ. ಹಾಗೇನೂ ಇಲ್ಲ ಅಕ್ಕ ಎಂದು ಮೇಲುಧ್ವನಿಯಲ್ಲಿ ನುಡಿಯುವಳು. ನೀನು ಇಲ್ಲಿ ಕೆಲಸಕ್ಕೆ ಜಾಯಿನ್ ಆದ ಹೊಸದರಲ್ಲಿ ನಿನ್ನ ಲವ್ ಫೇಲ್ಯೂರ್ ಆಗಿದ್ದಕ್ಕೆ ತುಂಬ ನೊಂದುಕೊಂಡಿದ್ದೆ. ಈಗ ಅಂತಹ ಯಾವ ತೊಂದರೆಗಳು ಇಲ್ಲ ಅಂದುಕೊಳ್ಳುತ್ತೇನೆ. ಆದರೂ ಇವತ್ತು ತುಂಬಾ ಡಲ್ ಆಗಿದ್ದೀಯ. ಕಾರಣ ಏನು? ನಿನಗೆ ಇಷ್ಟವಿಲ್ಲದ ಹುಡುಗನೊಂದಿಗೆ ಮದುವೆ ವಿಷಯ ಮಾತನಾಡಿದ್ದಾರಾ ನಿನ್ನ ಅಪ್ಪ ಅಮ್ಮ? ಮದುವೆ ವಿಷಯ ಅದು ಅಮ್ಮ ಕಾಲ್ ಮಾಡಿದಾಗಲೆಲ್ಲ ಮಾತನಾಡುವುದು ಇದ್ದಿದ್ದೆ. ಅದೆಲ್ಲ ಬದಿಗಿಟ್ಟು ಈಗ ನಾವು ನಮ್ಮ ಕೆಲಸವನ್ನು ಮಾಡಿ ಮುಗಿಸೋಣ ಎನ್ನುತ್ತಾ ಕಂಪ್ಯೂಟರ್ನ ಮುಂದೆ ಕುಳಿತುಕೊಳ್ಳುವಳು ತನುಶ್ರೀ. ದಿನಗಳು ಹೀಗೆ ಸಾಗಿತ್ತು. ತನುಶ್ರೀಗೆ ಒಂದೊಂದು ದಿನ ಕಳೆಯುವುದು ಸಹ ತುಂಬ ಕಷ್ಟ ಎನಿಸುತ್ತಿತ್ತು. ಕಾರಣ ಅಜಿತ್ನ ಡಿವೋರ್ಸ್ನ ವಿಷಯ ಕೇಳಿದಾಗಿನಿಂದ ಅವಳಿಗೆ ನೆಮ್ಮದಿಯ ನಿದ್ದೆಯೇ ಇಲ್ಲದಾಗಿತ್ತು. ಯಾವ ಕಾರಣಕ್ಕಾಗಿ ಅಜಿತ್ ಈ ನಿರ್ಧಾರ ತೆಗೆದುಕೊಂಡಿದ್ದ ಎಂದು ಯೋಚಿಸಿ ತುಂಬ ನೊಂದುಕೊಳ್ಳುತ್ತಿದ್ದಳು. ಅಜಿತ್ಗೆ ಈಗ ಸಣ್ಣ ಮಗುವಿದೆ. ಆ ಮಗುವಿನ ಭವಿಷ್ಯವನ್ನು ಯೋಚಿಸಿಯಾದರೂ ಡಿವೋರ್ಸ್ ಕೊಡಬಾರದಿತ್ತು ಎಂದು ಯೋಚಿಸುವಳು.
ಆದರೂ ಎಲ್ಲ ನಾನೇ ಯೋಚಿಸುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಅಷ್ಟಕ್ಕೂ ಅವನ ಬಗ್ಗೆ ನನಗೆ ಯಾಕೆ ಕನಿಕರ ಬರಬೇಕು? ನಾನೀಗ ಅವನಿಗೆ ಯಾರೂ ಅಲ್ಲವಲ್ಲ. ಹಾಗಿದ್ದರೂ ಮನಸ್ಸು ಯೋಚನಾ ಲಹರಿಯಲ್ಲಿ ಸಾಗುತ್ತಲಿತ್ತು. ಅಜಿತ್ ಮತ್ತು ತನುಶ್ರೀ ಕಾಲೇಜಿನಲ್ಲಿ ಫೈನಲ್ ಇಯರ್ ಡಿಗ್ರಿಯಲ್ಲಿ ಜೊತೆಯಾಗಿ ಓದುತ್ತಿದ್ದರು. ಇಬ್ಬರು ಒಬ್ಬರಿಗೊಬ್ಬರು ತುಂಬ ಪ್ರೀತಿಸುತ್ತಿದ್ದರು. ಇವರಿಬ್ಬರ ವಿಷಯ ಇಡೀ ಕಾಲೇಜಿಗೆ ಗೊತ್ತಾಗಿತ್ತು. ಅಜಿತ್ ಒಂದು ಸಾರಿ ತನುಶ್ರೀಯನ್ನು ಊರಿನಲ್ಲಿರುವ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಅಪ್ಪ ಅಮ್ಮ ಮತ್ತು ಅಕ್ಕನೊಂದಿಗೆ ತನುಶ್ರೀಯ ಪರಿಚಯ ಮಾಡಿಕೊಟ್ಟಿದ್ದನು. ಅವರೆಲ್ಲರಿಗೂ ಅವಳ ಸ್ವಭಾವ ತುಂಬ ಹಿಡಿಸಿತ್ತು. ಒಳ್ಳೆಯ ಗೆಳತಿ ಎಂದುಕೊಂಡಿದ್ದರು. ಅಜಿತ್ನ ಅಕ್ಕ ಅಂಜಿತಾಳಿಗೆ ಮಾತ್ರ ಅವರ ಪ್ರೀತಿಯ ವಿಷಯ ತಿಳಿದಿತ್ತು. ಅಂಜಿತಾಳಿಗೆ ತನುಶ್ರೀ ಎಂದರೆ ತುಂಬ ಪ್ರೀತಿ. ಅಜಿತನ ಓದು ಮುಗಿಯುತ್ತಿದ್ದಂತೆ ಅವನಿಗೆ ಒಳ್ಳೆಯ ಸಂಬಳವಿರುವ ಕೆಲಸವೂ ದೊರಕಿತ್ತು. ತನು, ಇನ್ನು ನಾವು ತಡ ಮಾಡುವುದು ಬೇಡ. ಆದಷ್ಟು ಬೇಗ ಮನೆಯಲ್ಲಿ ನಮ್ಮಿಬ್ಬರ ಪ್ರೀತಿಯ ವಿಷಯವನ್ನು ಪ್ರಸ್ತಾಪ ಮಾಡುತ್ತೇನೆ. ಇನ್ನೇನು, ನಿನಗೂ ಒಳ್ಳೆಯ ಕೆಲಸ ದೊರೆತಿದೆ. ಮನೆಯಲ್ಲಿ ನಮ್ಮಿಬ್ಬರ ಮದುವೆಗೆ ಯಾವ ತಕರಾರು ಕೂಡ ಮಾಡುವುದಿಲ್ಲ. ಅಷ್ಟಕ್ಕೂ ನಿನ್ನನ್ನು ಈಗಾಗಲೇ ಅವರಿಗೆಲ್ಲ ಪರಿಚಯ ಮಾಡಿದ್ದೀನಿ ಗೆಳತಿ ಅಂತ. ಹಾಗಿರುವಾಗ ನನ್ನ ಅಪ್ಪ ಅಮ್ಮ ಯಾವುದೇ ಕಾರಣಕ್ಕೂ ಈ ಮದುವೆಗೆ ವಿರೋಧ ಮಾತನಾಡುವುದಿಲ್ಲ. ಅವರ ಮೇಲೆ ನನಗೆ ಅಷ್ಟು ಭರವಸೆ ಇದೆ ಎಂದು ತನುಶ್ರೀಯ ಕೆನ್ನೆಗೆ ಮುತ್ತನ್ನಿಡುತ್ತಾ ಹೇಳುವನು. ದಿಢೀರನೆ ಅವನು ಕೊಟ್ಟ ಮುತ್ತಿನಿಂದ ತನು ನಾಚಿಕೊಂಡು ಕೆಂಪಾಗುವಳು. ತಕ್ಷಣವೇ ಹಳೆಯ ನೆನಪಿನಿಂದ ಹೊರಬಂದವಳು, ಆದದ್ದಾಗಲಿ, ನಾಳೆ ಅಜಿತ್ನ ಮನೆಗೆ ಹೋಗುತ್ತೇನೆ ಎಂದು ನಿರ್ಧರಿಸಿಕೊಂಡು ಮನೆಯ ಕಡೆಗೆ ಹೊರಡುವಳು. ಆಫೀಸಿಗೆ ರಜೆ ಮಾಡುವಳು. ಅಜಿತ್ ಹೇಳಿದ ಮಾತುಗಳು ತನುಶ್ರೀಯ ಕಿವಿಯಲ್ಲಿ ಗುಯಿಂಗುಡುತ್ತಿತ್ತು. ನಂತರದ ದಿನಗಳಲ್ಲಿ ಅಜಿತ್ ಊರಿಗೆ ಹೋಗಿ ಎಲ್ಲವನ್ನೂ ಮಾತನಾಡಿ ಹಿಂದಿರುಗುತ್ತೇನೆ ಎಂದು ಹೇಳಿ ಊರಿಗೆ ಹೊರಡುವನು. ಒಲ್ಲದ ಮನಸ್ಸಿನಿಂದ ತನುಶ್ರೀ ಅಜಿತ್ನನ್ನು ಕಳುಹಿಸಿಕೊಡುವಳು. ಊರಿಗೆ ತಲುಪುತ್ತಿದ್ದಂತೆ ಫೋನ್ ಮಾಡುತ್ತೇನೆ ಎಂದು ಹೇಳಿ ಹೊರಡುವನು. ನಂತರ ಸಂಜೆ ಫೋನ್ ಮಾಡಿ, ಊರಿಗೆ ತಲುಪಿದ್ದೇನೆ, ಮನೆಯಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಆದ್ದರಿಂದ ನನ್ನ ಕಾಲ್ಗೆ ಕಾಯಬೇಡ, ನಾಳೆ ಕಾಲ್ ಮಾಡುತ್ತೇನೆ ಎಂದು ಹೇಳಿ ಮನೆಯ ಕಡೆ ಹೆಜ್ಜೆ ಇರಿಸುವನು. ಸರಿ ಎಂದು ತನುಶ್ರೀ ಒಪ್ಪಿಕೊಳ್ಳುವಳು. ಮಾರನೆಯ ದಿನ ಎಷ್ಟೇ ಕಾದು ಕುಳಿತಿದ್ದರೂ ಅಜಿತ್ನ ಫೋನ್ ಕಾಲ್ ಆಗಲಿ ಮೆಸೇಜ್ ಆಗಲಿ ಬಂದಿರಲಿಲ್ಲ. ಅದೇ ಸಮಯದಲ್ಲಿ ತನುಶ್ರೀಯನ್ನು ಆಫೀಸಿನ ಒಂದು ಪ್ರಾಜೆಕ್ಟ್ನ ನಿಮಿತ್ತ ಹೊರದೇಶಕ್ಕೆ ಕಳುಹಿಸಲು ತಯಾರಿ ನಡೆಯುತ್ತಿರುತ್ತದೆ. ಆ ಬಿಸ್ನೆಸ್ ಟ್ರಿಪ್ 1 ವರ್ಷದ ಕರಾರಿನಿಂದ ಕೂಡಿತ್ತು. ಈ ವಿಷಯವನ್ನು ಅಜಿತ್ನಿಗೆ ತಿಳಿಸಲು ಎಷ್ಟೇ ಕಾಲ್ ಮಾಡಿದರೂ ಅವನಿಗೆ ಫೋನ್ ಸಿಗುತ್ತಿರಲಿಲ್ಲ. ಸ್ವಿಚ್ ಆಫ್ ಎಂದು ಬರುತ್ತಿತ್ತು. ಅವನು ಊರಿಗೆ ಹೋಗಿ ಅವನೊಂದಿಗೆ ತಿಳಿಸಿ ಬರೋಣ ಎಂದುಕೊಂಡರೆ ತನುಶ್ರೀಯ ಬಾಸ್ ಯಾವುದಕ್ಕೂ ಸಮಯವೇ ನೀಡಲಿಲ್ಲ. ತರಾತುರಿಯಲ್ಲಿ ತಾನು ಹೊರದೇಶಕ್ಕೆ ಹೋಗಿದ್ದಳು. ಅಲ್ಲಿಂದಲೂ ಅವನ ನಂಬರಿಗೆ ಫೋನ್ ಮಾಡಿದಾಗ ಸ್ವಿಚ್ ಆಫ್ ಎಂದು ಬರುತ್ತಿತ್ತು. ಕಾರಣವೇನೆಂದು ತಿಳಿಯದೆ ತುಂಬ ಒದ್ದಾಡುತ್ತಿದ್ದಳು ತನು. 1 ವರ್ಷದ ನಂತರ ತನು ಭಾರತಕ್ಕೆ ಬಂದಾಗ ಅಜಿತ್ನದೇ ನೆನಪು. ಬಂದು ಮನೆಗೆ ತಲುಪಿದ್ದೆ ಪುನಃ ಅವನ ನಂಬರಿಗೆ ಎಂದಿನಂತೆ ಕರೆ ಮಾಡುವಳು. ಏನೋ ಅವಳ ಅದೃಷ್ಟ ಎಂಬಂತೆ ಅವನ ಮೊಬೈಲ್ ರಿಂಗ್ ಆಗತೊಡಗಿತ್ತು. ಅತ್ತ ಕಡೆಯಿಂದ ಕಾಲ್ ರಿಸೀವ್ ಮಾಡಿದ್ದೆ. ಯಾರು ಅಂತಾನೂ ಕೇಳದೆ, ಹಲೋ ಅಜಿತ್, ನಾನು ಎಷ್ಟು ಸಮಯದಿಂದ ನಿನಗೆ ಕಾಲ್ ಮಾಡುತ್ತಿದ್ದೇನೆ, ಒಂದು ಸಾರಿಯಾದರೂ ನನ್ನ ಕಾಲ್ ಪಿಕ್ ಮಾಡಲು ಸಾಧ್ಯವಾಗಲಿಲ್ಲವಾ ಎಂದು ಬಡಬಡಿಸುತ್ತಾ ತನುಶ್ರೀ ಮಾತನಾಡುವಳು. ಅಷ್ಟರಲ್ಲಿ ಅತ್ತ ಕಡೆಯಿಂದ ಹಲೋ ಯಾರಿದು ಎಂದು ಹೆಣ್ಣಿನ ಶಬ್ದಕ್ಕೆ ತನು ಗಾಬರಿಯಾಗುವಳು. ಅಜಿತ್ ಇಲ್ಲವಾ ಎಂದು ಕೇಳಿದಾಗ ಅವರ ಮೊಬೈಲ್ ರಿಪೇರಿ ಆಗಿತ್ತು, ಈಗ ಅದನ್ನು ರಿಪೇರಿ ಮಾಡಿಸಿ ಮನೆಗೆ ತಂದಿದ್ದಾರೆ, ಏನಾಗಬೇಕಿತ್ತು ಎಂದು ಆ ಹೆಣ್ಣಿನ ಧ್ವನಿ ಕೇಳಿದಾಗ ತನುಶ್ರೀ ಗಾಬರಿಯಿಂದಲೇ ನೀವು ಯಾರು ಮಾತನಾಡುತ್ತಿರುವುದು ಎಂದು ಕೇಳುವಳು.
ನಾನು ಅಜಿತ್ನ ಮಿಸ್ಸಸ್ ಕೀರ್ತನ. ಅವಳು ಹೇಳಿದ ಮಾತುಗಳು ತನುಶ್ರೀಯನ್ನು ಒಮ್ಮೆಲೆ ನಡುಗಿಸುತ್ತದೆ. ಅಜಿತ್ನ ಮದುವೆಯಾಯಿತಾ ಎಂದು ಕೇಳುವಾಗ ಹೌದು 1 ವರ್ಷವಾಯಿತು ಎನ್ನುವಾಗ ತನು ಆಶ್ಚರ್ಯಚಕಿತಳಾಗುವಳು. ಅತ್ತ ಕಡೆಯಿಂದ ಹಲೋ ಹಲೋ ಎನ್ನುತ್ತಿದ್ದಂತೆ ತನು ಫೋನ್ ಕಟ್ ಮಾಡಿ ತನ್ನ ಬೆಡ್ ಮೇಲೆ ಮಲಗಿ ಗಂಟೆಗಳ ಕಾಲ ಕಣ್ಣೀರು ಸುರಿಸುವಳು. ನಾನೇನು ತಪ್ಪು ಮಾಡಿದ್ದೆ ಅಂತ ನನಗೆ ಈ ರೀತಿ ಮೋಸ ಮಾಡಿದೆ ಅಜಿತ್ ಎನ್ನುತ್ತಾ ಗೋಳಾಡುವಳು. ನಂತರ ಅತ್ತ ಕಡೆಯಿಂದ ಅಜಿತ್ನ ಮೊಬೈಲಿನಿಂದ ಬಿಡುವಿಲ್ಲದೆ ಕರೆ ಬರುತ್ತದೆ. ಆದರೆ ತನು ಆ ಕರೆಯನ್ನು ಸ್ವೀಕರಿಸುವುದೇ ಇಲ್ಲ. ಮೊಬೈಲ್ ಸ್ವಿಚ್ ಆಫ್ ಮಾಡುವಳು. ನಂತರ ಕೋಪದಿಂದ ತನ್ನ ಸಿಮ್ಮನ್ನು ಬದಲಾಯಿಸಿ ಬೇರೆ ಸಿಮ್ ಕಾರ್ಡ್ ಬಳಸಲು ಪ್ರಾರಂಭಿಸುವಳು. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು. ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.